ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಳತ್ತೀನಿ ಫ್ರೆಂಡ್ಸ್. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲೋಗ್ನಾಗ ಏನೆಲ್ಲ ನಡೆಯುತ್ತಂತ ನೋಡೋಣಂತ. ಈಗ ನೋಡ್ರಿ, ಒಂದು ಸೈಡ್ ಚಹಾ ಕೆಟ್ಟೀನಿ. ಇಲ್ಲಿ ನೀರು ಕಾಸಕ್ಕಿಟ್ಟೀನಿ ರೀ ನಮ್ಮ ಮನೆಯವ್ರಿಗೆ. ಅವ್ರಿಗೆ ಜಳಕಕ್ಕೆ ನೀರು ಕೊಡೋದಕ್ಕೆ ಜಳಕ ಮಾಡತ್ತಾರವ್ರು. ಜಳಕ ಮಾಡ್ತಾರೆ. ಈಗ ಚಹಾ ರೆಡಿ ಆಗ ಕುಂತೈತಿ. ಇಲ್ಲಿ ನೀರನ್ನು ಬಿಸಿ ಆಗ ಕುಂತಾವ ನೋಡ್ರಿ. ಈಗ ಇಟ್ಟೀನಿ. ಈಗ ಚಹಾ ಕುಡಿದಾದ್ಮೇಲೆ ಅವ್ರು ಜಳಕಕ್ಕೆ ಹೊಕ್ಕಾರ ನೋಡ್ರಿ. ಈಗ ಹಾಗಾಗಿ ಜಳಕಕ್ಕೆ ನೀರಿಟ್ಟೇನಿ. ಬರೀ ಫ್ರೆಂಡ್ಸ್, ಚಹಾಗಿ ಕುಡಿದಾದ್ಮೇಲೆ ಸಿಗ್ತೇನಂತ ಮತ್ತೆ ವಾಪಸ್. ನೋಡ್ರಿ ಫ್ರೆಂಡ್ಸ್, ಸಾರಿಗೆಗಳಂತೂ ಇನ್ನೂ ಮುಗ್ದಿಲ್ಲ ನೋಡ್ರಿ. ಈಕಿ ಎಂಥ ಕಚಡ ಯೂಟ್ಯೂಬರ್ ಅದಾಳು ಏನು, ಇವಳು ದುರಹಂಕಾರನ ಭಾಳ ಐತಿ ಫ್ರೆಂಡ್ಸ್. ಇವ್ರಿಗೆ ಒಂದು ಸಾರಿ ಕೇಳಾಕ ರೊಕ್ಕ ಕೊಡ್ಬೇಕಂತ ನೋಡ್ರಿ. 1000 ರೂಪಾಯಿ ಕೊಡ್ಬೇಕಂತ. ಇವರು ಎಂಥ ಯೂಟ್ಯೂಬರ್ ಅದಾರ, ನೀವು ಯೋಚನೆ ಮಾಡಿರಿ. ಮತ್ತು ಈಕಿ ಹೆಂಗೆ ಬಿಸ್ನೆಸ್ ಮಾಡ್ತಾಳೆ ಏನು ಅಂತಂದು ಇದ್ರ ಮೇಲೆ ನಮಗೆ ಗೊತ್ತಾಗುತ್ತೆ. ಪಾಪ ಅವ್ರು ಏನೂ ತಪ್ಪು ಮಾಡಲಾರ್ದ ಅವರು ಮನೆ ಮಂದಿಗೆಲ್ಲ ಮಕ್ಕಳಿಗೆಲ್ಲ ಶಾಪ ಹಾಕ್ತಾಳಕಿ. ಆ ಶಾಪ ಈಕಿಗೆ ತಟ್ಟಿರ್ತ ಹೊಳ್ಳಿ, ಅಂದವ್ರಿಗೆ ಹೊಳ್ಳಿ ಶಾಪ ತಟ್ಟೋದದು ನೋಡ್ರಿ. ಈಕಿ ಉತ್ತರ ಕರ್ನಾಟಕ ಮಂದಿಗೆಲ್ಲ ಕಚಡ ರಗಡ ಅಂಥೇಳಿ ಹೇಳಾಳ ಫ್ರೆಂಡ್ಸ್. ಅದೆಲ್ಲ ಹೇಳಾಳಲ್ಲ, ಈಕಿ ಸಾರಿ ಕೇಳ್ಬೇಕು. ನಮಗೆ ಸಾರಿ ಕೇಳೋತನ ನಾವಂತೂ ಯೂಟ್ಯೂಬ್ ಇವ್ರ ವೀಡಿಯೋನ ಮಾಡ್ತೀವಿ. ಈಕೆ ಯಾವಾಗ ಸಾರಿ ಕೇಳ್ತಾಳೋ ಆವಾಗ ನಾವು ಸ್ಟಾಪ್ ಮಾಡ್ತೀವಿ. ಈಕಿನಿಂದ ನಮಗೇನು ವ್ಯೂಸ್ ಬೇಕಾಗಿಲ್ಲ, ನಮಗೇನು ಅಷ್ಟು ವ್ಯೂಸ್ ಬೇಡ. ನಾವು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೇಳ ಅನ್ನೋ ಸಂಬಂಧ ಅಷ್ಟೇ ನಾವು ಇದು ಮಾಡಕ್ಕೆ ಕುಂತಿರೋದು. ಈಕಿ ಸಾರಿ ಕೇಳ್ಬೇಕು ನೋಡ್ರಿ ಫ್ರೆಂಡ್ಸ್. ಈಕಿ ಕೇಳೋತನೂ ನಾವು ಯೂಟ್ಯೂಬ್ ಮಾಡೋದಂತೂ ಬಿಡೋಲ್ಲ. ಎಲ್ಲರೂ ಯೂಟ್ಯೂಬ್ ಮಾಡಿರಿ ಫ್ರೆಂಡ್ಸ್. ನೀವು ಯಾರೆಲ್ಲ ಮಾಡ್ತೀರಿ ಮಾಡಿರಿ. ಈಕಿ ಮತ್ತು ದೊಡ್ಡ ಯೂಟ್ಯೂಬರ್ ಅಂತಂದು ಹೇಳ್ಕೊಂಡು ಅಡ್ಡಾಡ್ತಾಳೆ. ನಮ್ಮ ಸಣ್ಣ ಯೂಟ್ಯೂಬರ್ಗೆಲ್ಲ ಭಯ ಕುಂತಾಳೆ. ನೀವೇನು ಸಣ್ಣ ಯೂಟ್ಯೂಬರ್ ಹಂಗೆ ಹಿಂಗೆ ಅಂಥೇಳಿ. ಈಕೇನು ಯೂಟ್ಯೂಬರ್ ಆಗಿದ್ದೇನು ದೊಡ್ಡ ಒಮ್ಮಕ್ಲೇನ ಯೂಟ್ಯೂಬ್ ಆಗ್ಬಿಟ್ಟಾಳ್ರಿ. ಈಕಿ ಒಮ್ಮಕ್ಲೇನ ಸಬ್ಸ್ಕ್ರೈಬರ್ ಸಿಕ್ಬಿಟ್ರಿ ಈಕಿಗೆ. ಆಕಿ ಎಷ್ಟು ಕಷ್ಟಪಡ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಸೆಳಿ ಮಿಳಿ 66,000 ಸಬ್ಸ್ಕ್ರೈಬರ್ ಇಟ್ಕೊಂಡು ನಾ ದೊಡ್ಡ ಯೂಟ್ಯೂಬರ್ ಅಂತಾಳೆ. 2-3 ಲಕ್ಷ ಸಬ್ಸ್ಕ್ರೈಬರ್ ಇದ್ದವ್ರೆ ಮಾತಾಡಂಗಿಲ್ಲ. ಅಂಥ ದೂರಂಕಾರ ಈಕಿ ಕಡೆ ಐತಿ ನೋಡ್ರಿ. ಎಲ್ಲರೂ ಇದೊಂದು ತಿಳ್ಕೊರಿ, ಸಾರಿ ಕೇಳೋತನೂ ಯೂಟ್ಯೂಬ್ ಮಾತ್ರ ಬಂದ್ ಮಾಡಕ್ಕೆ ಹೋಗ್ಬೇಡ್ರಿ. ಈಕಿಗೆ ಭಾಳ ದುರಹಂಕಾರನೂ ಐತಿ, ಅಹಂಕಾರನೂ ಐತಿ, ಎಲ್ಲ ಐತಿ ನೋಡ್ರಿ ಇವ್ರಿಗೆ. ಒಂದು ಸಾರಿ ಕೇಳಿಬಿಟ್ರೆ ವೀಡಿಯೋ ಮಾಡಿ ಮುಗಿದು ಹೋಗ್ಬಿಡ್ತೈತೆ. ಅದು ಸಾರಿ ಕೇಳೋತನ ನಾವು ಸ್ಟಾಪ್ ಮಾಡಲ್ಲ ನೋಡ್ರಿ ಫ್ರೆಂಡ್ಸ್. ರಾತ್ರಿ ಊಟಕ್ಕೆ ಅನ್ನ ಆಗೈತಿ, ಸಾರು ಆಗೈತಿ. ಈಗ ಪಲ್ಯ ನೋಡ್ರಿ, ಮಸ್ತ್ ಟೇಸ್ಟಿ ಆಗೈತೆ ನೋಡ್ರಿ. ಬದ್ನಿಕಾಯಿನೂ ಮತ್ತು ಒಂದೇ ಬದ್ನಿಕಾಯಿ ಇತ್ತು, ಒಂದು ಆಲೂಗಡ್ಡೆ ಇತ್ತು. ಅದೆರಡು ಮಿಕ್ಸ್ ಮಾಡಿ ಈಗ ರಾತ್ರಿ ಊಟಕ್ಕೆ ಅಷ್ಟ ಅದ, ಹಾಗಾಗಿ ಹಾಕಿ ಮಾಡಿ ನೋಡ್ರಿ. ಇಲ್ಲೇ ಪುರಿ ಮಾಡ್ಬೇಕಂತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಇದು ನೋಡ್ರಿ ಹಚ್ಚೊಳಗೆ ಹಿಂಗೆ ಇದು ಮಾಡೀನಿ. ಈಗ ಇದನ್ನು ಎಣ್ಣೆಯಾಗ ಹಿಂಗೆ ಬಿಟ್ಟುಳೋಗಿ ನೋಡ್ರಿ. ಎಲ್ಲ ಇದೇ ಆಗೈತಿ ಫ್ರೆಂಡ್ಸ್, ಏನು ತಿಳ್ಕೊಬೇಡ್ರಿ. ಈಗ ಊಟ ಮಾಡಿ ಎಲ್ಲ ಒರೆಸಿ ಎಲ್ಲ ತೊಳೆದು ಇಟ್ಟು ಮಕ್ಕೋಬೇಕು ನೋಡ್ರಿ. ಈಗ ಪಲ್ಯನೂ ರೆಡಿ ಆಗೈತ್ರಿ. ಪಟ್ಟನ ಪುರಿ ಮಾಡಿ ಕೊಟ್ಟು ಊಟ ಮಾಡಿಸ್ತೀನಿ ರೀ ಹುಡುಗರಿಗೆ. ನಾವು ಊಟ ಮಾಡ್ತೀವಿ ಪಟ್ಟನ ಪುರಿ ಮಾಡೋದು ಹೆಂಗೆ ಲೇಟ್ ಆಗೋಲ್ಲ, ಪಟ್ ಆಗುತ್ತೆ. ಈಗ ನಾಳೆ ಮುಂಜಾನೆಗೆ ಏನು ಮಾಡಾಕಂತೀನಂದ್ರೆ ಇಡ್ಲಿಗೆ ನೆನೆಹಾಕಿನ್ರಿ ಫ್ರೆಂಡ್ಸ್. ಅದು ತೋರಿಸ್ತೀನಿ ತಡ್ರಿ. ಇಡ್ಲಿಗೆ ನೆನೆಹಾಕಿನ್ರಿ ರವೆ ಮತ್ತು ಉದ್ದಿನಬೇಳೆ. ಈಗ ಮಿಕ್ಸರ್ ಜಾರ್ ಒಳಗೆ ಉದ್ದಿನಬೇಳೆ ನೆನೆಹಾಕಿದ್ದೆ ರೀ, ಅದು ರುಬ್ಬಿ ಹಾಕಿ ನೋಡ್ರಿ. ಅಲ್ಲೇ ಮಿಕ್ಸ್ ಮಾಡಿಟ್ಟೇನಿ. ಮತ್ತು ಹಂಗೆ ನಾಳೆ ಮುಂಜಾನೆ ಉದ್ದಿನ ವಡಾನು ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ರಾತಂತಂದು ಹಾಕಿಟ್ಟೇನಿ ನೋಡ್ರಿ. ರಾತ್ರಿ ಈಗ ನೆನೆಸಿ ಇಟ್ಟೇನಿ ನೋಡ್ರಿ. ಇದು ಈಗ ಬರ್ರಿ ಫ್ರೆಂಡ್ ಮಾಡೋಕೆ. ಈಗ ಬಡ ಮಾಡಿ ಆದಮೇಲೆ ಸಿಗ್ತೇನೆ ಫ್ರೆಂಡ್ಸ್. ನೋಡ್ರಿ ಪೂರಿ ರೆಡಿ ಮಾಡಿದ್ರೆ ಈಗ ಊಟ ಮಾಡೋಣ ಫ್ರೆಂಡ್ಸ್. ಆಲೂಗಡ್ಡೆ ಪಲ್ಯ ಮಾಡೀನಿ, ಆಲೂಗಡ್ಡೆ ಮತ್ತು ಬದ್ನಿಕಾಯಿ ಪಲ್ಯ ಮಿಕ್ಸ್.
ಪೂರಿ ಬಿಸಿ ಬಿಸಿವಿ ಈಗ ಹೆಂಗಾದರೂ ಥಂಡಿ ಐತಲ್ಲ ಫ್ರೆಂಡ್ಸ್, ಹಾಗಾಗಿ ಮಳೆನೂ ಬರಾಕಂತೈತಿ. ಹಾಗಾಗಿ ಬಿಸಿ ಬಿಸಿ ಪೂರಿನೂ ಮಾಡೀನಿ. ಚಪಾತಿ ಮಾಡಂದ್ರೆ ಚಪಾತಿ ಮಾಡಲಿಲ್ಲ, ಪೂರಿ ತಿಂತಾರಂತೇಳಿ ಪೂರಿ ಮಾಡಿದೆ ನೋಡಿರಿ. ಅನ್ನ ಸಾರು ಅಂತೂ ಐತಿ. ಬರೀ ಫ್ರೆಂಡ್ಸ ಊಟ ಮಾಡೋಣಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡತ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನೆ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಫ್ರೆಂಡ್ಸ್.